ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುದರ್ಶನ್ ಸರ್, ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ನಾನು ನಿಮಗೆ. ಯಾರಾದರೂ ಹೋಗಿ ಇರಾನ್ಗೆ ಏನು ನಿನ್ನ ಪ್ರಾಬ್ಲಮ್ ಅಂತ ಕೇಳಿದ್ರೆ, ಇರಾನ್ಗಿರೋ ಪ್ರಾಬ್ಲಮ್ ಏನು? ಧೈರ್ಯ ಸಮೃದ್ಧ ದೇಶ ಇದೆ, ಹಣ ಇದೆ, ಒಂದು ಕಾಲಕ್ಕೆ ಶಾ ರಾಜಮನೆತನದ ಆಡಳಿತದಲ್ಲಿದ್ದಂಥ ದೇಶ, ಅದು ಸಮೃದ್ಧಿಯತ್ತ ದಾಪುಗಾಲ ಹಾಕ್ತಾ ಇದ್ದಂಥ ದೇಶ, ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಂಥ ಮೊಟ್ಟ ಮೊದಲ ಮುಸ್ಲಿಂ ದೇಶ ಸರ್ ಇದು. ವೇಗವಾಗಿ ವೆಸ್ಟರ್ನ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಡಿದ್ದಂಥ ದೇಶ ಇದು. ಜನ ಕೂಡ ಹಾಗೆ ಇದ್ದರು, ಒಂಥರ ಅವರು ಮುನ್ನುಗ್ಗುತ್ತಾ ಇದ್ದರು ಅಭಿವೃದ್ಧಿಯ ಕಡೆಗೆ, ಆಧುನಿಕತೆಯ ಕಡೆಗೆ. ಇದರ ಮಧ್ಯೆ ಬುರ್ಕಾ ಹಾಕದೇ ಇರೋದು, ಅದು ಇದು ಒಂದಷ್ಟು ವಿಚಾರಗಳಾದವು, ಗಲಾಟೆಗಳಾಯಿತು, ಪ್ರೊಟೆಸ್ಟ್ಗಳಾಯಿತು, ಅನೇಕರು ಕೊಲ್ಲಲ್ಪಟ್ಟರು. 20ನೇ ಶತಮಾನದ ಮಧ್ಯಭಾಗದಲ್ಲೇ ದೊಡ್ಡ ಅಮೇರಿಕಾ ಯಾವುದು, ನಿಮಗೆ ಇರಾನ್ ಯಾವುದು ಅಂತ ಕನ್ಫ್ಯೂಸ್ ಆಗಿಬಿಡ್ಬೇಕಾಗಿತ್ತು. ಆ ಥರ ಮುನ್ನುಗ್ತಾ ಇದ್ದಂಥ ದೇಶ ಅದು. ಹೆಣ್ಣು ಮಕ್ಕಳ ಸಬಲೀಕರಣ ಆಗ್ತಾ ಇತ್ತಲ್ಲಿ, ಶಿಕ್ಷಣ ಕ್ರಾಂತಿಯಾಗಿತ್ತು. ಮೂಲಭೂತವಾದಿಗಳು ಸೇರಿಕೊಂಡು ಕುತಂತ್ರವನ್ನು ಮಾಡಿದ ಮೇಲೆ ಈಗ ಇಸ್ರೇಲ್ಗೆ ಇರಾನ್ ಭಯ ಜಾಸ್ತಿ ಇದೆಯಾ, ಇರಾನ್ಗೆ ಇಸ್ರೇಲ್ ಭಯ ಜಾಸ್ತಿ ಇದೆಯಾ ಇಲ್ಲಿ ಅಂತ? ಹಾಗೇನಿಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಅರ್ಥ ಆಗಲ್ಲ, ನಾವು ಎಲ್ಲರೂ ನಮ್ಮ ಹಾಗೆ ಅಂತಾನೆ ಭಾವಿಸ್ಬಿಡ್ತೀವಿ. ಆದ್ರೆ ಈ ರಾಡಿಕಲೈಸೇಷನ್ ಅನ್ನೋ ಒಂದು ಹುಚ್ಚುತನ ಏನಿದೆಯಲ್ಲ, ಅದು ಬಹಳ ಆಳವಾಗಿ ಜನರ ಬ್ರೈನ್ ವಾಶ್ ಮಾಡುತ್ತೆ. 1979 ವರೆಗೂ ನೀವು ಹೇಳಿದಾಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಇನ್ಫ್ಯಾಕ್ಟ್ ಇರಾನ್ ವಾಸ್ ದ ಫಸ್ಟ್ ಟು ರೆಕಗ್ನೈಸ್ ಇಸ್ರೇಲ್. ಅವ್ರು ಹೇಳಿದ್ರಲ್ಲ, ಇಟ್ ಹ್ಯಾಡ್ ಎ ವೆರಿ ಫ್ರೆಂಡ್ಲಿ ರಿಲೇಶನ್ಶಿಪ್. ಯಾವಾಗ ಇವನು ಆಯತುಲ್ಲಾ ಖೊಮೇನಿ ಬಂದ, ರಾಡಿಕಲೈಸೇಷನ್ ಶುರುವಾಯ್ತು, ಅವಾಗ ಇರಾನಿಗೆ ಒಂದು ದೊಡ್ಡ ಹುಚ್ಚುತನ ಹಿಡಿತು. ಯಾಕೆ ಹುಚ್ಚುತನ ಅಂದ್ರೆ, ಇಡೀ ಮುಸ್ಲಿಂ ಅರಬ್ ದೇಶಗಳ ನಡುವೆ ಇದ್ದ ಒಂದು ಏಕೈಕ ಶಿಯಾ ರಾಷ್ಟ್ರ, 90% ಶಿಯಾ. ಆಮೇಲೆ ಅಜರ್ಬೈಜಾನ್ದಲ್ಲಿ ಒಂದು 60% ಇರ್ಬೋದು. ಈಗ ಇದು ಇರಾಕ್ ನಲ್ಲೂ ಒಂದಿಷ್ಟು ಮಿಕ್ಸ್ಡ್ ಪಾಪ್ಯುಲೇಷನ್ ಇದೆ. ಬಟ್ ಶಿಯಾ ಸಂಧಿಗಳ ಮಧ್ಯೆ ಏನು ಅಂತ ಅನ್ಯೋನ್ಯವಾದ ಬಾಂಧವ್ಯ ಏನು ಇರಲಿಲ್ಲ. ಅವರಲ್ಲೂ ತಿಕ್ಕಾಟ ನಡೀತಾ ಇತ್ತು, ಒಬ್ಬರನ್ನೊಬ್ಬರು ಕೊಲ್ತಾ ಇದ್ರು, ವಿಚ್ ಇಸ್ ಅ ವೆರಿ ಕಾಮನ್ ಥಿಂಗ್ ಇನ್ ದೇರ್ ಸೆಕ್ಟರ್. ಬಟ್ ಇರಾನ್ ಏನು ಯೋಚನೆ ಮಾಡ್ತು, ಇಫ್ ವಿ ಹ್ಯಾವ್ ಎ ಕಾಮನ್ ಎನಿಮಿ, ಅಂದ್ರೆ ಕಾಮನ್ ಎನಿಮಿ ಫಾರ್ ಸನ್ನಿ ಅಂಡ್ ಶಿಯಾ, ದೆನ್ ವಿ ಕ್ಯಾನ್ ಕಮ್ ಟುಗೆದರ್ ಅಂತ ಹೇಳಿ, ಹೂ ವಾಸ್ ದ ಕಾಮನ್ ಎನಿಮಿ? ಯಹೂದಿಗಳು. ಯಹೂದಿಗಳನ್ನ ಕಾಮನ್ ಎನಿಮಿ ಮಾಡಿಕೊಂಡು ನಾವು ಅವ್ರ ಮೇಲೆ ಇದ್ ಮಾಡ್ತಾ ಇದ್ರೆ, ನಾವು ಶಿಯಾ ಸನ್ನಿಗಳ ನಡುವೆ ಅವರ ಏನು ಬಿರುಕು ಇತ್ತು ಅಥವಾ ದ್ವೇಷ ಇತ್ತು ಅದನ್ನ ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿ ಯೋಚನೆ ಮಾಡ್ತು. ಬಟ್ ಅದು ತಪ್ಪು ಯೋಚನೆ ಆಗಿತ್ತು. ಯಾಕಂದ್ರೆ ಸೌದಿ ಅರೇಬಿಯಾ ಆಗ್ಲಿ, ಯುನೈಟೆಡ್ ಅರಬ್ ಎಮಿರೇಟ್ ಆಗ್ಲಿ, ಬೇರೆ ಇವು ಸುನ್ನಿ ಮುಸ್ಲಿಂ ದೇಶಗಳು ಯಾವಾಗ್ಲೂ ಇರಾನ್ ಒಪ್ಕೊಳ್ಳೇ ಇಲ್ಲ. ಯು ಆರ್ ಡಿಫರೆಂಟ್ ಅಂತಾನೆ. ಈಗಲೂ ನೋಡಿ, ಇರಾನಿನ ಮೇಲೆ ಏನಾಗ್ತಾ ಇದೆ, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ ಅವರು ಮುಸಿ ನಗ್ತಾ ಇದಾರೆ, ಇದ್ ಕಡೆ ಆ ಕಡೆ ಇನ್ನೊಂದು ಅವರಿಗೆ ಅಂತೇಳಿ. ಅಂದ್ರೆ ಈ ಕತಾರ್ ಇದೆಯಲ್ಲ, ಕತಾರ್ ಪ್ಲೇಸ್ ಡಬಲ್ ಗೇಮ್. ಯಾಕಂದ್ರೆ ಕತಾರ್ ನಲ್ಲಿ ಅಮೆರಿಕನ್ ಸೆಂಟ್ರಲ್ ಕಮಾಂಡ್ ಇದೆ, ಸೆಂಟಿಕಾಮ್ ಅಂತ ಹೇಳ್ತೀವಲ್ಲ. ಆಮೇಲೆ ಅವರು ಅಮೆರಿಕಕ್ಕೂ ಮಣೆ ಹಾಕಬೇಕು, ಇತ್ತಾಗೆ ಹಮಸ್ಗೂ ಮಣೆ ಹಾಕಬೇಕು, ಇರಾನಿನ ಏನು ಪ್ರಾಕ್ಸಿಗಳಿದ್ದಾವೆ ಅವರಿಗೂ ಮಣೆ ಹಾಕಬೇಕು. ಹಂಗಾಗಿ ದ ಸೇಮ್ ಥಿಂಗ್ ಈಸ್ ರೆಪ್ಲಿಕೇಟೆಡ್ ಡ್ಯೂರಿಂಗ್ 1981. 81 ಅಲ್ಲಿ ಒಬ್ಬ ಐದು ದೊರೆ, ಇರಾಕ್ನ ಐದು ದೊರೆ ಸದ್ದಾಂ ಹುಸೇನ್, ಅವನು ಅಷ್ಟೇ, ನಾನು ಇಸ್ರೇಲ್ ನ ಮುಗಿಸೇ ಬಿಡ್ತೀನಿ ಅಂತೇಳಿ ಜರ್ಮನಿಯಿಂದ ಒಂದು ಆಟೋಮಿಕ್ ರಿಯಾಕ್ಟರ್ ಖರೀದಿ ಮಾಡ್ದ. ಇಟ್ ವಾಸ್ ಕೆಪ್ಟ್ ಇನ್ ದ ಪ್ಲೇಸ್ ಕಾಲ್ಡ್ ಒಸಿರಾಕ್, ಔಟ್ಸೈಡ್ ದಿ ಬಾಗ್ದಾದ್ ಹೊರವಲಯದಲ್ಲಿತ್ತು. ಇದೇ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಇಟ್ ಇಸ್ ಗೋಯಿಂಗ್ ಕ್ರಿಟಿಕಲ್, ಅಂದ್ರೆ ಆಟೋಮಿಕ್ ಬಾಂಬ್ ತಯಾರಾಗ್ಬಿಡುತ್ತೆ. ಆಮೇಲೆ ಆ ಬಾಂಬ್ ಅನ್ನ ನಾವು ಯೂಸ್ ಮಾಡೋದೇ ಇಸ್ರೇಲ್ ಮೇಲೆ ಅಂತ ಗಂಟಾಘೋಷವಾಗಿ ಹೇಳ್ಕೊಂಡು ಹೋದ ಸದ್ದಾಂ ಹುಸೇನ್ ಎಲ್ಲರ ಜಗತ್ತಿನಲ್ಲಿ, ಎಲ್ಲ ಕಡೆ. ಸೊ ಇಸ್ರೇಲ್ ಪೈಲಟ್ಸ್ಗಳು ಕೆಲವೇ ಗಂಟೆಗಳಲ್ಲಿ ಈ ಒಸಿರಾಕ್ ಅನ್ನೋ ಒಂದು ಅಣು ರಿಯಾಕ್ಟರ್ ಏನಿತ್ತು ಅದನ್ನು ನಿರ್ನಾಮ ಮಾಡಿದ್ರು. ಸೊ ಅಲ್ಲಿಗೆ ಈ ಇರಾಕಿನ ಒಂದು ಮುಠಾಳತನ ಏನಿತ್ತು ಅದು ಅದರ ಕತೆ ಮುಗೀತು. ಈಗಲೂ ಅದೇ ನಡೀತಾ ಇದೆ. ಈಗ ನೆಕ್ಸ್ಟ್ ಟಾರ್ಗೆಟ್, ದೇ ಆಲ್ರೆಡಿ ನ್ಯೂಟ್ರಲೈಸ್ಡ್ ಲಾಟ್ ಆಫ್ ನ್ಯೂಕ್ಲಿಯರ್
ನ್ಯೂಕ್ಲಿಯರ್ ಇದನ್ನ ಒಂದೇ ಕಡೆ ಇರಲ್ಲ. ಒಂದ್ ಕಡೆ ವಾರ್ ಹೆಡ್ ಇರುತ್ತೆ, ಒಂದ್ ಕಡೆ ಪ್ರಪಲ್ಷನ್ ಸಿಸ್ಟಮ್ ಇರುತ್ತೆ, ಒಂದ್ ಕಡೆ ಕ್ಯಾರಿಯರ್ ಇರುತ್ತೆ. ಸೊ ಆಸ್ ಪರ್ ನ್ಯೂಸ್ ಐ ಥಿಂಕ್ ಮ್ಯಾನೇಜ್ ಟು ಅದಕ್ಕೆ ಇತಿಶ್ರೀ ಹೇಳಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಈಗ ನೆಕ್ಸ್ಟ್ ಉಳಿದಿರೋದು ಒಂದೇ ಒಂದು ಟಾರ್ಗೆಟ್, ಆಯತುಲ್ಲಾ ಖೊಮೇನಿ. ಓಕೆ, ಅದು ಇಟ್ ಮೇ ಟೇಕ್ ಫ್ಯೂ ಡೇಸ್. ಫೈನ್. ಇದೀಗ ನಾನು ನಿಮ್ಗೆ ಕೇಳ್ತೀನಿ ಸುನಿಲ್, ಈಗ ಇವತ್ತಿನ ಕಾಲದ ಆಧುನಿಕ ಕಾಲದಲ್ಲಿ ಯುದ್ಧ ಅಂತ ಬಂದಾಗ ನಮಗೆ ಯುಕ್ರೇನ್ ರಷ್ಯಾ ಸೆಣಸಾಡ್ತಾ ಇರೋದು ಬಿಟ್ಟರೆ ಗಾಜಾ ಇಸ್ರೇಲ್ ನಾವು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಗಾಜಾ ಮೇಲೆ ಇವರು ಇಸ್ರೇಲ್ ಯುದ್ಧ ಮಾಡ್ತಿದ್ದಾರೆ ಅಂತ ಹೇಳಿ ತುಂಬ ದೊಡ್ಡ ಮಟ್ಟದಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ. ಆದರೂ ಕೂಡ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ, ತುಂಬ ಶೆಕಲ್ಸ್ ಖರ್ಚಾಗಿರುತ್ತೆ. ಅಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಸ್ರೇಲ್ ಇರಾನ್ ಯುದ್ಧ ಆದರೆ ಎಷ್ಟು ದಿನಗಳ ಕಾಲ ಯುದ್ಧ ನಡೆಸುವ ಸಾಮರ್ಥ್ಯ ಎರಡೂ ಕಡೆಯವರಿಗೆ ಇದೆ ಇವತ್ತಿನ ಕಾಲದಲ್ಲಿ? ಇಸ್ರೇಲ್ ಗಾಜಾವನ್ನು ಮುಗಿಸಿದ ಮೇಲೂ, ಗಾಜಾದ ಯುದ್ಧ ಚಾಲ್ತಿಯಲ್ಲಿ ಇರಬೇಕಾದ್ರೇನೆ ಇರಾನ್ ಮೇಲೂ ಮಾಡಬಲ್ಲದ? ಇರಾನ್ ಬಳಿ ಹಣಕ್ಕೇನು ಸಮಸ್ಯೆ ಇಲ್ಲ, ಆದರೆ ಇರಾನ್ ಒಂಥರ ಎಲ್ಲರಿಗಿಂತ ನಾನು ಮೇಲಿದ್ದೀನಿ, ಎಲ್ಲ ಮುಸ್ಲಿಂ ರಾಷ್ಟ್ರಗಳಂತೆ ನಾನಲ್ಲ, ನಾನೇ ಸಪ್ರೇಟು, ನನ್ನದೇ ಒಂದು ಬೇರೆ ತೂಕ ಇದೆ ಎನ್ನುವ ಒಂದು ಧೋರಣೆಯೊಂದಿಗೆ ಸಪೋರ್ಟ್ ಕೇಳಿದ್ರು ಕೂಡ ಯಾರೂ ಬಾಯಿ ಬಿಡ್ತಾ ಇಲ್ಲ. ಟರ್ಕಿನ ಕೇಳ್ತಿದ್ದಾರೋ, ಈಜಿಪ್ಟನ್ನ ಕೇಳ್ತಿದ್ದಾರೋ, ಸೌದಿನ ಕೇಳ್ತಿದ್ದಾರೋ, ಯಾರನ್ನೇ ಕೇಳ್ತಾ ಇದ್ರು ಕೂಡ ಯಾರೂ ಬಾಯಿ ಬಿಡ್ತಾ ಇಲ್ಲ. ರಷ್ಯಾನ್ ಕೇಳಿದ್ರು ಕೂಡ ಅವರು ನಾನು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇರಾನ್ ಬಳಿಯಲ್ಲಿ ಇಷ್ಟು ಹಣ ಇದ್ದುಕೊಂಡು ಕೂಡ ಶಸ್ತ್ರಾಸ್ತ್ರಗಳೇ ಇಲ್ವಾ, ಖರೀದಿ ಮಾಡಲಿಲ್ವಾ ಅವರು, ಅಥವಾ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ವಾರ್ ಆಗಿ ಟರ್ನ್ ಆಗಿಬಿಟ್ಟಿದೆಯಾ ಇದು ಅಂತ? ಇರಾನ್ ಏನು ಯೋಚಿಸ್ತು ಅಂತ ಹೇಳಿದ್ರೆ, ಓಕೆ, ಸದಾಮ್ ಹುಸೇನ್ ರೀತಿಯಲ್ಲೇ ಯೋಚಿಸ್ತು. ಯಾಕಂದ್ರೆ ಇವರ ಒಂದು ನ್ಯೂಕ್ಲಿಯರ್ ಬೇಸ್ ಬಗ್ಗೆ ಹೇಳಬೇಕು, ಇದರದೇ ರಿಲೇಟೆಡ್ ಇರಾನ್ ಹೇಗೆ ಯೋಚಿಸ್ತು ಅಂತ. ಫೋರ್ಡೋ ಅಂತ ಒಂದು ನ್ಯೂಕ್ಲಿಯರ್ ಬೇಸ್ ಇದೆ, ಟೆಹರಾನ್ ಇಂದ 90 ಕಿಲೋಮೀಟರ್ಸ್ ದೂರದಲ್ಲಿದೆ. ಅದು ತುಂಬಾ ಚರ್ಚೆಯಲ್ಲಿ ಇದೆ ಈಗ. ಯಾಕಂತ ಹೇಳಿದ್ರೆ ಆ ಫೋರ್ಡೋ ಅನ್ನೋ ಜಾಗದಲ್ಲೇನೆ ಎರಡು ಇದಿದೆ, ಏನು ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ಮೇಜರ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇರೋದು ಇರಾನ್ ಅಲ್ಲಿ. ನನಾಟ್ಸ್ ಅಂತ ಒಂದು, ಆಮೇಲೆ ಫೋರ್ಡೋ ಅಂತ ಒಂದು. ನನಾಟ್ಸ್ ಮೇಲೆ ಆಲ್ರೆಡಿ ಇಸ್ರೇಲ್ ಅಟ್ಯಾಕ್ ಮಾಡಾಗಿದೆ. ಫೋರ್ಡೋ 1/2 ಕಿಲೋಮೀಟರ್ ಒಳಗಡೆ ಇದೆ. ಈ ಜಾಗದಲ್ಲಿ ಅವರ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಏನಿದೆ, ಈಗ ಯುರೇನಿಯಂ 90% ಎನ್ರಿಚ್ ಆದ್ರೆ ಅದು ವೆಪನ್ ಗ್ರೇಡ್, ಮಿಲಿಟರಿ ಗ್ರೇಡ್ ಅಂತ ಹೇಳ್ಬಿಟ್ಟು ಅದನ್ನ ಕರೀತಾನೆ. ಆ ಒಂದು ಇದೇನಿರುತ್ತೆ ಯುರೇನಿಯಂ ಏನಿರುತ್ತೆ ಅದನ್ನ ನ್ಯೂಕ್ಲಿಯರ್ ಬಾಂಬ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇವರು ಅಪ್ ಟು 60-70% ವರೆಗೂ ಅದನ್ನ ಎನ್ರಿಚ್ ಮಾಡಕ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ. ಅದರಲ್ಲೂ ಅವ್ರು ಟ್ರೈ ಮಾಡ್ಬೋದು, ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ಬೋದು ಅದರಲ್ಲಿ. ಅದು ಕೂಡ ಇಟ್ ಈಸ್ ವೆರಿ ಕ್ಲೋಸ್ ಟು ಮಿಲಿಟರಿ ಗ್ರೇಡ್. ಅರ್ಥ ಆಯ್ತಾ? ಸೊ ಇದನ್ನ ಅವ್ರು ಆಲ್ರೆಡಿ ಮಾಡಿ ಈ ಒಂದು ಫೋರ್ಡೋ ಅನ್ನೋ ಜಾಗ ಏನಿದೆಯಲ್ಲ ಇದನ್ನ ಅವರು ತುಂಬಾ ಗುಟ್ಟ ಕಟ್ಟಿದ್ರು. 2009 ಅಲ್ಲಿ ಅವ್ರು ರಿವೀಲ್ ಮಾಡಿದ್ರು. ಅದ್ರ ಜೊತೆಲಿ ಒಂದು JCPOA ಅಂತ ಕರೀತಾರೆ, ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ ಹೇಳ್ಬಿಟ್ಟು. 2018 ಅಲ್ಲಿ US ಅದ್ರ ಪಾರ್ಟ್ ಆಗಿತ್ತು, ಅದರಿಂದ ಈಚೆ ಬಂದ್ಬಿಡ್ತು. ಅಲ್ಲಿವರೆಗೂ ಇವರು ಜೊತೆಯಲ್ಲೇ ಇದ್ರು, US ಅವ್ರಿಗೂ ಸಪೋರ್ಟ್ ಮಾಡ್ತಿತ್ತು. US ಅದರಿಂದ ಈಚೆ ಬಂದ ಆದ ತಕ್ಷಣ ಇವ್ರಿಗೆ ಕಂಡೀಷನ್ ಹಾಕಿದ್ರು, ನೀವು ನಿಮ್ಮ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಏನಿದೆ ಅದನ್ನ ನಿಲ್ಲಿಸಬೇಕು, ಆ ಫೋರ್ಡೋನ ನೀವು ಸಿವಿಲಿಯನ್ ಪವರ್ ಪರ್ಪಸ್ಗೋಸ್ಕರ ಮಾತ್ರನೇ ಯೂಸ್ ಮಾಡಬೇಕು ಅಂತ JCPOA ಅಲ್ಲಿ 2018 ಅಲ್ಲಿ US ಈಚೆ ಬಂದಾಗ ಹೇಳ್ತು ಅದನ್ನು. ಇವರು ಅದನ್ನ ಒಪ್ಕೊಳ್ಳಿಲ್ಲ. ಪ್ರಾಬ್ಲಮ್, ಮೇಜರ್ ಇಶ್ಯೂ ಇವತ್ತಿಂದ ಏನ್ ನಡೀತಿದೆ, ಅವರ ಒಂದು ನ್ಯೂಕ್ಲಿಯರ್ ನನಾಟ್ಸ್ ಏನಿದೆ ಅದು ಹೋಗಿದೆ, ಅದರ ಜೊತೆಯಲ್ಲಿ ಈಗ ಫೋರ್ಡೋನ ಹೊಡಿಬೇಕು ಅಂತಾನೆ ಅವರ ಬಂಕರ್ ಬಸ್ಟಿಂಗ್ ಬಾಂಬ್ಸ್ ಏನಿದೆ US-ದು, ಅರ್ಥ ಆಯ್ತಾ, ಅದನ್ನ GBU ಅಂತ MOP ಅಂತ ಕರೀತಾರೆ, ಮ್ಯಾಸಿವ್ ಪೆನಿಟ್ರೇಷನ್ ಆರ್ಡಿನೆನ್ಸ್. ಅದು ತುಂಬಾ ಹೆವಿ ಬಾಂಬ್ ಇರುತ್ತೆ, ಅದು ಹೋಗುತ್ತೆ 1/2 ಕಿಲೋಮೀಟರ್ ಒಳಗಡೆ. ಇವರು ತನ್ನ ಎಲ್ಲಾ ಒಂದು ರಿಸೋರ್ಸಸ್ ಏನಿತ್ತಲ್ಲ, ಫಸ್ಟ್ಲಿ ನಾನು ಆಗ್ಲೇ ಹೇಳಿದಾಗೆ ಪ್ರಾಕ್ಸಿಗಳ ಮೇಲೆ ಯೂಸ್ ಮಾಡಿದ್ರು, 3H HHH ಮೇಲೆ ಯೂಸ್ ಮಾಡಿದ್ರು. ಅದರ ಜೊತೆಯಲ್ಲಿ ಇವ್ರಿಗನಸು ನಾನು ಗುಟ್ಟಾಗಿ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅಲ್ಲಿ ನಾನು ಮಾಡಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಅದರ ಮೇಲೆ ಅವರು ತಮ್ಮೆಲ್ಲ ಪೂರ್ತಿ $ಡಾಲರ್ಸ್, ಈ ಜನರಲಿ ಈ ಅರಬ್ ನೇಷನ್ಸ್ ಮತ್ತೆ ಈ ಪೆಟ್ರೋಲಿಯಂ ಬೇಸ್ಡ್ ಎಕಾನಮೀಸ್ ಯಾವ್ದಿರುತ್ತಲ್ಲ ಅವ್ರು ಸಂಪಾದನೆ ಮಾಡೋ ದುಡ್ಡಿಗೆ $ಡಾಲರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆ $ಡಾಲರ್ಸ್ನ ಯಾಕಂದ್ರೆ ಇವರು ದೇ ಆರ್ ಮೇಜರ್ ಸಪ್ಲೈಯರ್ಸ್ ಟು ದ ವರ್ಲ್ಡ್. 20% ವರ್ಲ್ಡ್ ಸಪ್ಲೈ ಮಾಡಿದ್ರೆ ಅವ್ರ ಹತ್ರ ಎಷ್ಟು ದುಡ್ಡು ಇರಬೇಡ, ಅದನ್ನೆಲ್ಲಾನು ಅವ್ರು ಪ್ರಾಕ್ಸಿಗಳಿಗೆ ಯೂಸ್ ಮಾಡಿದ್ರು. ಮತ್ತೆ ತನ್ನ ಒಂದು ಆರ್ಸೆನಲ್ನ ಈ ರೀತಿ ಬಿಲ್ಡ್ ಮಾಡ್ಕೊಳಕ್ ನೋಡಿದ್ರು. ಅವರ ಒಂದು ಫೈಟರ್ ಜೆಟ್ಸ್ ಏನಿದೆ, ಏರ್ ಫೋರ್ಸ್ ಏನಿದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಆರ್ಮಿ ಏನಿದೆ, ಟೆಕ್ನಾಲಜಿಕಲಿ ಅದನ್ನ ಅಡ್ವಾನ್ಸ್ ಮಾಡಬೇಕು ಅಂತ ಇವ್ರ ಪ್ರಯತ್ನನೇ ಪಡಲಿಲ್ಲ. ಇವ್ರಿಗೆ ಅನ್ಸಿತ್ತು ಪ್ರಾಕ್ಸಿಗಳ ಕೈಯಲ್ಲಿ ನಾವು ಯುದ್ಧ ಮಾಡಿಸ್ತಾ ಇರ್ತೀವಿ, ವಿಲ್ ಟ್ರೈ ಟು ಬ್ಲೀಡ್ ಇಸ್ರೇಲ್ ಎವ್ರಿ ಡೇ, ಜೊತೆಯಲ್ಲಿ ಅದರ ಒಂದು
ಆಡ್ ಅಂದ್ರೆ ಅದರ ಒಂದು ಗೋಡೆ ಹಿಂದ್ಗಡೆ ನಾವು ನ್ಯೂಕ್ಲಿಯರ್ ಬಾಂಬ್ ಬಿಲ್ಡ್ ಮಾಡ್ಬಿಟ್ಟು ನಾವು ಇಸ್ರೇಲ್ನ ಮುಗಿಸ್ತೀವಿ ಅಂತ ಇವ್ರು ಅನ್ಕೊಂಡಿದ್ರು. ಪ್ರಪಂಚ ಪ್ರತಿಯೊಂದನ್ನು ನೋಡ್ತಾನೆ ಇತ್ತು. ಎಲ್ಲಿ ಇವರು ತಮ್ಮ ಅಪ್ಗ್ರೇಡೇಷನ್ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ನಿಲ್ಸಿದ್ರು. ಮಾಡರ್ನ್ ವಾರ್ಫೇರ್ ಡಿಪೆಂಡ್ ಆಗಿರೋದೆ ಫಸ್ಟ್ಲಿ ನಿಮ್ಮ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಮೇಲೆ, ಸೆಕೆಂಡ್ಲಿ ನಿಮ್ಮ ಅಲೈಸ್ ಮೇಲೆ. ಅಲೈಸ್ನು ಕಳ್ಕೊಂಡ್ರು ತಮ್ಮ ಅಹಂಕಾರದಿಂದ. ಟೆಕ್ನಾಲಜಿಕಲಿ ಅವ್ರು ಎಲ್ಲಿ ನಿಂತಿದ್ದಾರೆ, ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ಆಮೇಲೆ. ದೇ ಆರ್ ಸ್ಲೋಲಿ ಡಿಗ್ರೇಡಿಂಗ್. ಅದು ಐ ವಿಲ್ ಪ್ರೂವ್ ಇಟ್. ಫೈನ್. ಬಟ್ ಹಣನೇ ಎಲ್ಲ ಮಾಡಲ್ಲ ಅಂತ ಆಯ್ತಲ್ಲ. ನಾನು ಕೃಷ್ಣರಾಜ್ ಅವ್ರನ್ನ ಸಾಕಷ್ಟು ಪ್ರಶ್ನೆಗಳು ಕೇಳಲಿಕ್ಕಿದೆ, ಅವ್ರನ್ನ ಮಾತಾಡ